Hi children, welcome back to our channel. So many days completed while resuming the class because of some server problems. Today we have a time to do a class, The Human Eye and the Colorful World. It is a crash course day 3. Welcome back to crash course day 3. What happens while the human eyes was coming to danger situation? ಏನಾಗುತ್ತೆ? The eyes will be not seen properly, ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ನಮ್ಮ ಒಂದು ಕಲರ್ಫುಲ್ ವರ್ಲ್ಡ್ ನಮಗೆ ಕಾಣಿಸೋದಿಲ್ಲ ಅನ್ನೋದು ಈ ಒಂದು ಲೆಸನಲ್ಲಿ ಇಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಐಸನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ಅಂತ ಅಂದರೆ ವಿ ಹ್ಯಾವ್ ಟು ಈಟ್ ದ ವಿಟಮಿನ್ ಎ. ವಿಟಮಿನ್ ಎ ಅನ್ನುವಂಥ ಫುಡ್ಸನ್ನು ತಿನ್ನಬೇಕು. ವಿಟಮಿನ್ ಎ ಅಂತ ಬಂದರೆ ಕ್ಯಾರೆಟ್ಸ್ ಆಗಿರ್ಬೋದು, ಬ್ರೊಕೊಲೈ ಆಗಿರ್ಬೋದು, ಎನಿ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಕಾಡ್ ಲಿವರ್ ಆಗಿರ್ಬೋದು, ಆಯಿಲ್ ಎಕ್ಸೆಟ್ರಾ ಏನಾದರೂ ತಿನ್ನಬಹುದು. ಇದು ನಮ್ಮ ವಿಷನ್ ಪರ್ಪಸ್ಗೆ ತುಂಬ ಒಳ್ಳೆಯದಾಗುತ್ತೆ. ಟು ಪ್ರೊಟೆಕ್ಟ್ ಯುವರ್ ಐಸ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಶುಡ್ ಬಿ ರಿಮೆಂಬರ್ಡ್. ನಿಮಗೆ ಏನಾದರೂ ನಿಮ್ಮ ಐಸನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದರೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೀವು ಜ್ಞಾಪನದಲ್ಲಿ ಇಟ್ಕೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ರೀಡಿಂಗ್ ಇನ್ ಡಿಮ್ ಲೈಟಲ್ಲಿ ಓದೋದನ್ನು ನೀವು ಕಡಿಮೆ ಮಾಡಬೇಕು. ವಾಶ್ ಯುವರ್ ಐಸ್ ಅಟ್ಲೀಸ್ಟ್ 4 times a day ವಿತ್ ಕ್ಲೀನ್ ಆ್ಯಂಡ್ ಕೋಲ್ಡ್ ವಾಟರ್ ಅಥವಾ ಕ್ಲೀನ್ ವಾಟರ್ ಈ ಎರಡರನ್ನು ಯೂಸ್ ಮಾಡ್ಕೊಂಡು ದಿವಸಕ್ಕೆ 4 ಸತಿ ನೀವೇನು ಮಾಡಬೇಕು, ನೀವು ಏನು ಮಾಡಬೇಕು ಅಂತಂದರೆ ತೊಳಿಬೇಕು. ಓಕೆ, ವಾಶ್ ಮಾಡಬೇಕು. ಸೆಕೆಂಡ್ ಥಿಂಗ್, ವಾಶ್ ಯುವರ್ ಐಸ್ ಕ್ವಿಕ್ಲಿ ಇಫ್ ಡಸ್ಟ್ ಪಾರ್ಟಿಕಲ್ ಆರ್ ಸ್ಮಾಲ್ ಇನ್ಸೆಕ್ಟ್ ಎಂಟರ್ ಯುವರ್ ಐ. ನಿಮ್ಮ ಐಸ್ ಕಣ್ಣಿಗೆ ಬಿದ್ದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಕಣ್ಣೊಳಗಡೆ ಊದ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಕಣ್ಣೊಳಗಡೆ ಏನೋ ಬಿತ್ತು ಅಂತ ಅಂದರೆ ಉಜ್ಕೊಳ್ಳೋದು ಮತ್ತು ಒಂಚೂರು ಊದಬೇಕು ಅನ್ನೋ ಅಂಥ ನಿಮ್ಮ ಫ್ರೆಂಡ್ಸಿಗೆ ಹೇಳೋದು ಅದೆಲ್ಲ ಮಾಡಬಾರ್ದು. ನೀವು ಅಟ್ ಎ ಟೈಮ್ ಏನು ಮಾಡಬೇಕು, ಬಿದ್ದಿದ ತಕ್ಷಣ ನೀವು ಹೋಗಿ ನೀರಲ್ಲಿ ವಾಶ್ ಮಾಡಿಬಿಡಬೇಕು. ವಾಶ್ ಮಾಡಿಬಿಡಬೇಕು. ಆಗ ನಿಮ್ಮ ಡಸ್ಟ್ ಪಾರ್ಟಿಕಲ್ ಆಗಿರಲಿ, ಒಂದು ಸ್ಮಾಲ್ ಇನ್ಸೆಕ್ಟ್ಸ್ ಆಗಿರಲಿ ಆಚೆ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ವಿಸಿಟ್ ಆ್ಯನ್ ಐ ಸ್ಪೆಷಲಿಸ್ಟ್ ರೆಗ್ಯುಲರ್ ಆಗಿ ನಿಮ್ಮ ಐ ಸ್ಪೆಷಲಿಸ್ಟನ್ನು ವಿಸಿಟ್ ಮಾಡಿ. ಇಂಪ್ರಾಪರ್ ವಿಷನ್ ಕ್ಯಾನ್ ಕಾಸ್ ಸ್ಟ್ರೆಸ್ ಅಂತಂದರೆ ಕಣ್ಣು ನೀಟಾಗಿ ಕಾಣಲಿಲ್ಲ ಅಂತಂದರೆ ನಮಗೆ ಸ್ಟ್ರೆಸ್ ಆಗೋದು ತುಂಬ ಇರುತ್ತೆ. ಐ ಸ್ಟ್ರೆಸ್ ಆಗುತ್ತೆ, ಈವನ್ ಹೆಡ್ಏಕ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಓಕೆನಾ ಮಕ್ಕಳೇ, ಹೆಡ್ಏಕ್ ಬರ್ತಾ ಹೋಗುತ್ತೆ. ವೈಲ್ ರೀಡಿಂಗ್ ಮೇಂಟೈನ್ ಅ ಡಿಸ್ಟೆನ್ಸ್ ಆಫ್ ಅಟ್ಲೀಸ್ಟ್ 25 centimeter. ಓಕೆ, ಏನು ಅಂತಂದರೆ ನಿಮ್ಮ ಬುಕ್ಕು ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ ಯುವರ್ ಬುಕ್. ನೋಡಿ ನಿಮ್ಮ ಬುಕ್ಕು ನಿಮ್ಮ ಬುಕ್ ಇಲ್ಲಿದೆ ಅಂತಂದರೆ ನಿಮ್ಮ ಮತ್ತು ಬುಕ್ ಮಧ್ಯೆ 25 centimeter ಅಷ್ಟು ಗ್ಯಾಪ್ ಇರಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಇಲ್ಲ ಅಂತಂದರೆ ನಿಮ್ಮ ಕಣ್ಣು ಹೊರಟೋಗುತ್ತೆ ಆ ಥರ ಇಟ್ಕೊಂಡ್ರೆ. ಓಕೆನಾ? ವೈಲ್ ರೀಡಿಂಗ್ ಡು ನಾಟ್ ರಬ್ ಯುವರ್ ಐಸ್. ನಿಮ್ಮ ಐಸನ್ನು ರಬ್ ಮಾಡಬೇಡಿ. ಐಸ್ ಏನಾದರೂ ರೆಡ್ನೆಸ್ ಆಯಿತು ಅಂತಂದರೆ ದಯವಿಟ್ಟು ನಿಮ್ಮ ಐ ಸ್ಪೆಷಲಿಸ್ಟನ್ನು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಿ. ಅವಾಯ್ಡ್ ಡೈರೆಕ್ಟ್ ಎಕ್ಸ್ಪೋಜ್ಯೂರ್ ಟು ಸನ್ಲೈಟಿಂದ ಮುಂದೆ ನಿಂತ್ಕೊಳ್ಳೋದು ಕಡಿಮೆ ಮಾಡಿ. ಲಾರ್ಜ್ ಅಮೌಂಟ್ ಆಫ್ ಲೈಟ್ ನಮ್ಮ ಕಣ್ಣಿಗೆ ಬಿದ್ದರೆ ನಮ್ಮ ರೆಟೈನಾ ಹಾರ್ಮ್ಫುಲ್ ಆಗುತ್ತೆ. ಓಕೆನಾ? ಕಮಿಂಗ್ ಟು ದ ಪವರ್ ಆಫ್ ಅಕೊಮೊಡೇಷನ್ ಆಫ್ ಐ. ಪವರ್ ಆಫ್ ಅಕೊಮೊಡೇಷನ್ ಅಂತ ಬಂದರೆ ಪವರ್ ಆಫ್ ಅಕೊಮೊಡೇಷನ್ ಇಸ್ ನಥಿಂಗ್ ಬಟ್ ಎಬಿಲಿಟಿ ಆಫ್ ದ ಲೆನ್ಸ್ ಟು ಅಡ್ಜಸ್ಟ್ ಇಟ್ ಫೋಕಲ್ ಲೆಂತ್. ಒಂದು ಫೋಕಲ್ ಲೆಂತನ್ನು ಅಡ್ಜಸ್ಟ್ ಮಾಡೋದಕ್ಕೆ ದ ಎಬಿಲಿಟಿಯನ್ನು ಕೊಡೋದು, ದಟ್ ಈಸ್ ದ ಪವರ್ ಆಫ್ ಅಕೊಮೊಡೇಷನ್ ಆಫ್ ಐ. ಥಿಕ್ನೆಸ್ ಆಫ್ ದ ಲೆನ್ಸ್ ಇಸ್ ಕಂಟ್ರೋಲ್ಡ್ ಬೈ ಸಿಲಿಯರಿ ಮಸಲ್ಸ್. ಒಂದು ನಮ್ಮ ಲೆನ್ಸ್ನ ಥಿಕ್ನೆಸ್ಸನ್ನು ಕಂಟ್ರೋಲ್ ಮಾಡೋದು ದಟ್ ಈಸ್ ಸಿಲಿಯರಿ ಮಸಲ್ಸ್. ನಿಯರೆಸ್ಟ್ ಫೋಕಲ್ ಡಿಸ್ಟೆನ್ಸ್ ಆಫ್ ಲೆನ್ಸ್. ವಾಟ್ ಈಸ್ ದ ನಿಯರೆಸ್ಟ್ ಫೋಕಲ್ ಡಿಸ್ಟೆನ್ಸ್ ಆಫ್ ಲೆಂತ್ ಅಂತ ಕೇಳ್ತಾರೆ. ದಟ್ ಈಸ್ 25 centimeter. ದೆನ್ ಡಿಫೆಕ್ಟ್ಸ್ ಅಂತ ನಮಗೆ 3 ಡಿಫೆಕ್ಟ್ಸ್ ಬರುತ್ತೆ. ಒಂದು ಮಯೋಪಿಯಾ ಅಂತಾನೆ, ನಿಯರ್ ಸೈಟೆಡ್ನೆಸ್, ಫಾರ್ ಸೈಟೆಡ್ನೆಸ್ ಅಂತ, ಹೈಪರ್ಮೆಟ್ರೋಪಿಯಾ ಆ್ಯಂಡ್ ಪ್ರೆಸ್ಬಯೋಪಿಯಾ ಅಂತ ಹೇಳಿ 3 ಟೈಪ್ಸ್ ಬರುತ್ತೆ. ಕಮಿಂಗ್ ಟು ದ ಮಯೋಪಿಯಾ ಅಂತ ಬಂದರೆ ಅದನ್ನು ನಾವು ನಿಯರ್ ಸೈಟೆಡ್ನೆಸ್ ಅಂತಲೇ, ಮುಂದೆ ಇರೋದೇನೂ ಕಾಣಿಸೋದಿಲ್ಲ. ನಿಯರ್ ಅಂತಲೇ ಮುಂದೆ, ಸೈಟ್ ಅಂತಂದರೆ ಕಣ್ಣು ಕಾಣಿಸೋದಿಲ್ಲ ಅಂತ.
ಪ್ರಾಬ್ಲಮ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕ್ಯಾನ್ ನಾಟ್ ಬಿ ಸೀನ್ ಕ್ಲಿಯರ್ಲಿ ಅಂತ ಅಂದರೆ ನಮ್ಮ ಮುಂದೆ ಇರುವಂಥ ಆಬ್ಜೆಕ್ಟ್ಸ್ ನಮಗೆ ನೀಟಾಗಿ ಕಾಣುವಂಥದ್ದಿಲ್ಲ. ಇದೆಲ್ಲ ಏನಾಗುತ್ತೆ, ಅದರ ಇಮೇಜು ಇನ್ ಫ್ರಂಟ್ ಆಫ್ ರೆಟೈನ ಫಾರ್ಮ್ ಆಗುತ್ತೆ. ಇದು ಕರೆಕ್ಟ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಯೂಸ್ ದ ಕಾನ್ಕೇವ್ ಲೆನ್ಸ್. ಓಕೆ, ಕಮಿಂಗ್ ಟು ದ ಹೈಪರ್ ಮೆಟ್ರೋಪಿಯಾ ಅಂತ ಬಂದರೆ ನಮಗೆ ದೂರದ್ದೇನು ಕಾಣಿಸೋದಿಲ್ಲ ಅಂತ ಅಂದರೆ ಇಲ್ಲಿ ಏನಾಗುತ್ತೆ, ಮಯೋಪಿಯಾದಲ್ಲಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕಾಣೋದಿಲ್ಲ. ಓಕೆನಾ, ಡಿಸ್ಟೆಂಟ್ ಆಬ್ಜೆಕ್ಟ್ ಕಾಣೋದಿಲ್ಲ ಅಂತಂದರೆ ದೂರದ್ದು ಕಾಣೋದಿಲ್ಲ. ಹೈಪರ್ ಮೆಟ್ರೋಪಿಯಾ ಅಂತ ಬಂದರೆ ಹತ್ತಿರದ್ದೇನೂ ಕಾಣೋದಿಲ್ಲ. ಇಲ್ಲಿ ಏನಾಗುತ್ತೆ, ಇಮೇಜ್ ಬಿಹೈಂಡ್ ದ ರೆಟೈನಾ ಫಾರ್ಮ್ ಆಗುತ್ತೆ. ಇದು ಕಡಿಮೆ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಯೂಸ್ ದ ಕರೆಕ್ಟ್ ಕಾನ್ವೆಕ್ಸ್ ಲೆನ್ಸ್. ಕಮಿಂಗ್ ಟು ದ ಪ್ರೆಸ್ಬಯೋಪಿಯಾ, ನಿಯರ್ ಫೋಕಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ವಿತ್ ಏಜ್ ಅಂತಂದರೆ ನಮ್ಮ ವಯಸ್ಸು ಹೆಚ್ಚಾದಂತೆ ನಮಗೆ ಕಣ್ಣು ಕಾಣಿಸೋದು ಕಡಿಮೆ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಪವರ್ ಆಫ್ ಅಕೊಮೊಡೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕರೆಕ್ಟ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಯೂಸ್ ಬೈಫೋಕಲ್ ಲೆನ್ಸ್ ಏನಿರುತ್ತೆ ಅದನ್ನು ಬೈಫೋಕಲ್ ಆಗಿ ಯೂಸ್ ಮಾಡಬೇಕು ಮತ್ತು ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡಬೇಕು. ದೆನ್ ಕಮಿಂಗ್ ಟು ದ ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್ಗೆ ಬರೋಣ. ಓಕೆನಾ, ಕಮಿಂಗ್ ಟು ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್. ಏನು ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್ ಅಂತ ಅಂದರೆ, ಲೈಟ್ ಬೆಂಡ್ಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ಪಾಯಿಂಟ್ಸ್ ಬಿ ಆ್ಯಂಡ್ ಸಿ. ಲೈಟ್ ಏನಾಗುತ್ತೆ ಅಟ್ ಎ ಪಾಯಿಂಟ್ ಬಿ ಆ್ಯಂಡ್ ವಿತ್ ಪಾಯಿಂಟ್ ಸಿ ಏನಾಗುತ್ತೆ, ಬೆಂಡ್ ಆಗುತ್ತೆ. The extent deviation of the light ray from its path BE to path CD is known as the angle of incidence or angle of deviation. ಈ ಒಂದು ಇದನ್ನು ನಾವು ಸಿಂಬಲನ್ನು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ, ಅದು ಎಕ್ಸ್ಟೆಂಟ್ ಆಫ್ ಡಿವಿಯೇಷನ್ ಏನಾಗುತ್ತೆ, ಲೈಟ್ ರೇ ಫ್ರಮ್ ಪಾತ್ BE ಟು ಪಾತ್ CDಗೆ ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳಿ ಕರಿತೀವಿ. ಏನು ಹೇಳಿದ್ದಲ್ಲಿ, ಪಾತ್ BE ಇಂದ ಪಾತ್ CD ಇದನ್ನು ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೀವಿ. ಅಂತಂದರೆ ಫ್ರಮ್ ಹಿಯರ್ ಟು, ಅಲ್ಲಿಂದ ನಾವು ಇದನ್ನು ಏನಂತ ಹೇಳ್ತೀವಿ, ಈಗ ಈ ಥರ ಇದೆ ಅಲ್ವಾ, ಇದನ್ನು ನಾವು ಏನಂತ ಹೇಳ್ತೀವಿ, ಹಿಯರ್ ವಿ ಹ್ಯಾವ್ ಮೆನ್ಷನಿಂಗ್ ಆ್ಯಂಗಲ್ BED ಆ್ಯಂಡ್ C. ಇದನ್ನು ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇನ್ನೊಂದು ಲೈನ್ ಹೋಗಿರುತ್ತೆ ಇಲ್ಲಿ. ಇದನ್ನು ಏನಂತ ಹೇಳ್ತೀವಿ ಅಂದರೆ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳಿ ಕರಿತೀವಿ. ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ವೈಟ್ ಲೈಟ್ ಇಂಟು 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಅಂತಂದರೆ ವಿಬ್ಗಯರ್ ಟೈಪ್ ನಮಗೆ ಬರುತ್ತೆ. ವಿಬ್ಗಯರ್ ಇದು ಯಾವಾಗ ಪ್ರಿಸಮ್ ಒಳಗಡೆ ಪಾಸ್ ಆಗುತ್ತೋ ಆಗ ಲೈಟ್ ಡಿಸ್ಪರ್ಸ್ ಆಗುತ್ತೆ. ಈಗ ನಮಗೆ ಹಿಯರ್ ವಿ ಹ್ಯಾವ್ ಅ ಪ್ರಿಸಮ್. ಯಾವ ಥರ ಆಗುತ್ತೆ, ಪ್ರಿಸಮ್ ಇಟ್ಬಿಟ್ರೆ ಆಗುತ್ತೆ ಅಲ್ಲ. ಹಿಯರ್ ವಿ ಆರ್ ಪಾಸಿಂಗ್ ವೈಟ್ ಬೀಮ್ ಲೈಟನ್ನು ಪಾಸ್ ಮಾಡ್ತಾ ಇದ್ದೀವಿ. ಹಿಯರ್ ವಿ ಹ್ಯಾವ್ ಎ ಪ್ರಿಸಮ್ ದಟ್ ಈಸ್ ಸ್ಪ್ಲಿಟ್ ಇಂಟು 7 ಕಲರ್ಸ್ ವಿತ್ ಅಕಾರ್ಡಿಂಗ್ ಟು ದ ಸ್ಕ್ರೀನ್. ಇಲ್ಲಿ ಒಂದು ಸ್ಕ್ರೀನನ್ನು ಇಟ್ಟಿರ್ತೀವಿ ನೋಡಿ, ಇಲ್ಲಿ ಒಂದು ಲೈಟನ್ನು ಪಾಸ್ ಮಾಡ್ತೀವಿ ನಾವು, ಇಲ್ಲಿ ಪ್ರಿಸಮನ್ನು ಇಟ್ಟಿರ್ತೀವಿ. ಅಕಾರ್ಡಿಂಗ್ ಟು ದಟ್ ಪ್ರಿಸಮ್ ಹಿಯರ್ ನಾವು ಒಂದು ಸ್ಕ್ರೀನನ್ನು ಇದು ಮಾಡಿರ್ತೀವಿ. ಇಲ್ಲಿ ಏನಾಗುತ್ತೆ, ಲೈಟ್ ಪಾಸಸ್ ಆಗ್ತಾ ನಮಗೆ ಒಂದು ಕಲರ್ ಫಾರ್ಮ್ ಆಗುತ್ತೆ. ಓಕೆನಾ, ಇಲ್ಲಿ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ಗೆ ಒಂದು ಕ್ವಶನ್, 2 ಟೈಪ್ ಕ್ವಶನ್ಸನ್ನು ಬರಬಹುದು. ಓಕೆನಾ, ಏನಂತ ಹೇಳಿ 2023 ನಿಮಗೆ ಬಂದಿತ್ತು. ಫಸ್ಟ್ ಕ್ವೆಶನಲ್ಲಿ AB ಅಂತ ಹೇಳಿ ಕೊಟ್ಟಿದ್ರು. ಎ ಕ್ವೆಶನ್, ವಿಚ್ ಕಲರ್ ಈಸ್ ಬೆಂಡೆಡ್ ಲೀಸ್ಟ್. ಯಾವುದು ಲೀಸ್ಟ್ ಆಗಿ ಬೆಂಡ್ ಆಗಿದೆ ಇಲ್ಲಿ ವಿನ ಆರ್ ಲೀಸ್ಟ್ ಕಡಿಮೆ ಬೆಂಡ್ ಆಗಿದೆ, ಹೌದಾ. ಯಾವುದು ಜಾಸ್ತಿ ಬೆಂಡ್ ಆಗಿದೆ, ಆಪ್ಷನ್ ಸ್ಪ್ಲಿಟ್ ಟೈಪ್ ಕ್ವಶನ್ ಬಿ, ವಿಚ್ ಕಲರ್ ಈಸ್ ಬೆಂಡೆಡ್ ಮೋಸ್ಟ್ ಅಂತ ಅಥವಾ ಕೇಳ್ತಾರೆ. ವಿ ಅಂತಂದ್ರೆ ವೈಲೆಟ್. ವಿಚ್ ಈಸ್ ಮೀಡಿಯಮ್ ಅಂತಂದರೆ ದಟ್ ಈಸ್ ಯೆಲ್ಲೋ ಮೀಡಿಯಮ್ ಆಗಿ ಅಂತಂದರೆ ಅದು ತುಂಬ ಲೀಸ್ಟ್ ಆಗಿ ಆವ್ರೇಜ್ ಆಗಿ ಬೆಂಡ್ ಆಗಿರೋದು ದಟ್ ಈಸ್ ಯೆಲ್ಲೋ. ಓಕೆನಾ, ಈ ಕ್ವೆಶನ್ನ ನಿಮಗೆ ಕೇಳ್ತಾರೆ. ಫಾರ್ಮೇಷನ್ ಆಫ್ ರೈನ್ಬೋ ಈಸ್ ಅ ನ್ಯಾಚುರಲ್ ಫೆನಾಮಿನಾ. ರೈನ್ಬೋ ಫಾರ್ಮ್ ಆಗೋದು ದಟ್ ಈಸ್ ಅ ನ್ಯಾಚುರಲ್ ಆಗಿ ಫಾರ್ಮ್ ಆಗೋದು. ಓಕೆನಾ, ಇನ್ ವಿಚ್ ವೈಟ್ ಸನ್ಲೈಟ್ ಸ್ಪ್ಲಿಟ್ ಇಂಟು ಬ್ಯೂಟಿಫುಲ್ ಕಲರ್ ಬೈ ವಾಟರ್ ಡ್ರಾಪ್ಲೆಟ್ಸ್ ಇಂದ ಬ್ಯೂಟಿಫುಲ್ ಕಲರ್ ಏನಾಗುತ್ತೆ ಫಾರ್ಮ್ ಆಗುತ್ತೆ.
ದೆನ್ ನೆಕ್ಸ್ಟ್ ಟಾಪಿಕ್ ಫ್ಲಿಕ್ಕರಿಂಗ್ ಆಫ್ ಆಬ್ಜೆಕ್ಟ್. ಇದು ಏನಾಗುತ್ತೆ, ಇದು ಯಾಕೆ ಆಗುತ್ತೆ ಅಂತ ಅಂದರೆ ಹೇರ್ ಎಬೋವ್ ದ ಫೈರ್ ಏನಾಗುತ್ತೆ ರಿಲೇಟಿವ್ಲಿ ಹಾಟರ್ ದ್ಯಾನ್ ಏರ್ ಫರ್ದರ್ ಅಪ್ ಇನ್ ದ ಅಟ್ಮಾಸ್ಫಿಯರ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಅಂತ ತಗೊಂಡ್ರೆ ಇದು ಚೇಂಜ್ ಏರಲ್ಲಿ ಡೆನ್ಸಿಟಿ ಇನ್ ದ ಅಟ್ಮಾಸ್ಫಿಯರ್ ಆಗಿ ಕಾಸ್ ಆಗುತ್ತೆ. ಕಮಿಂಗ್ ಟು ದ ಅರ್ಲಿ ಸನ್ರೈಸ್ ಅಂತ ತಗೊಂಡು ವಿ ಹ್ಯಾವ್ ಅಪಾರೆಂಟ್ ಪೊಸಿಷನ್ ಆ್ಯಂಡ್ ಆ್ಯಕ್ಚುಯಲ್ ಪೊಸಿಷನ್. ಕಮಿಂಗ್ ಟು ದ ಅಪಾರೆಂಟ್ ಪೊಸಿಷನ್, ಸನ್ ಈ ಕಡೆ ನೋಡಿ, ಇಲ್ಲಿ ಇದೆ, ಈ ಕಡೆ ಇದೆ. ಕಮಿಂಗ್ ಟು ದ ಆ್ಯಕ್ಚುಯಲ್ ಪೊಸಿಷನ್, ದ ಸನ್ ಈ ಕಡೆ ಬಂದು ಈ ಥರ ಬೆಂಡ್ ಆಗುತ್ತೆ, ಆದರೆ ಇಲ್ಲಿ ಏನಾಗುತ್ತೆ ಈ ಕಡೆ ಬಂದು ಈ ಕಡೆ ಈ ಥರ ಆಗುತ್ತೆ. ಓಕೆನಾ. ಆ್ಯಕ್ಚುಯಲ್ ಅಪಾರೆಂಟ್ ಪೊಸಿಷನ್ ಬಂದು ಈ ಥರ ಬಂದು ಈ ಕಡೆ ಬಂದು ಈ ಥರ ಆಗುತ್ತೆ. ದಟ್ ಈಸ್ ದ ಅಪಾರೆಂಟ್ ಪೊಸಿಷನ್. ಈ ಥರ ಬಂದು ಈ ಥರ ಆಗೋದು, ದಟ್ ಈಸ್ ದ ಅಪಾರೆಂಟ್ ಪೊಸಿಷನ್. ಕಮಿಂಗ್ ಟು ದ ಆ್ಯಕ್ಚುಯಲ್ ಪೊಸಿಷನ್, ಹಿಂಗೆ ಹಿಂಗೆ ಈ ಥರ ಬರುತ್ತೆ. ಬೋತ್ ಆರ್ ಆ್ಯಕ್ಚುಯಲ್ ಆ್ಯಂಡ್ ಈ ಥರ ಬರುತ್ತೆ. ಓಕೆನಾ. ಈ ಕಡೆ ಈ ಥರ ಟೈಪ್ ನಮಗೆ ಬರುತ್ತೆ. ಹಿಯರ್ ಇಟ್ ಈಸ್ ದ ಅಪಾರೆಂಟ್ ಆ್ಯಕ್ಚುಯಲ್ ಪೊಸಿಷನ್. ದ ಸನ್ ಏನಾಗ್ತಾ ಇದೆ ಟ್ವಿಂಕಲ್ ಆಗ್ತಿಲ್ಲ ಬಿಕಾಸ್ ಆಫ್ ಪಾಯಿಂಟ್ ಸೋರ್ಸಸ್ ಏನಾಗ್ತಾ ಇದೆ ಸ್ಟಾರ್ಸ್, ಅದು ಎಕ್ಸ್ಟೆಂಡೆಡ್ ಸೋರ್ಸಲ್ಲಿ ಕನ್ಸಿಡರ್ ಮಾಡ್ತಾ ಇದೆ. ದೆನ್ ಕಮಿಂಗ್ ಟು ದ ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟ್, ವಾಟ್ ಡು ಯು ಮೀನ್ ಬೈ ದ ಟಿಂಡಾಲ್ ಎಫೆಕ್ಟ್? The Tyndall effect means the earth atmosphere, what we have observing the earth atmosphere, that is a heterogeneous, means the mixture of minute particle mixture ಆಗಿ ಅರ್ಥಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಲೈಕ್ ಡಸ್ಟ್ ಆಗಿರಬಹುದು, ಸ್ಮೋಕಿಂಗ್ ಆಗಿರ್ಬೋದು, ಇವೆಲ್ಲ ಸೇರಿ ಏನಾಗುತ್ತೆ ಅರ್ಥಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಅಟ್ಮಾಸ್ಫಿಯರ್, ನಾವು ಏನು ಅಟ್ಮಾಸ್ಫಿಯರ್ ನೋಡ್ತೀವಿ ಆ ಒಂದು ಅಟ್ಮಾಸ್ಫಿಯರ್ ಮಿಕ್ಸ್ಚರ್ ಆಗಿರುತ್ತೆ. ದಟ್ ಈಸ್ ಹೆಟಿರೋಜೀನಸ್ ಆಗಿರುತ್ತೆ ಅಂತ. ಮಿಕ್ಸ್ಚರ್ ಆಫ್ ದಿ ಮೈನ್ಯೂಲ್ ಪಾರ್ಟಿಕಲ್ಸನ್ನು ನಾವು ಹೆಟಿರೋಜೀನಸ್ ಅಂತ ಹೇಳಿ ಕರಿತೀವಿ. ಯಾವಾಗ ಬೀಮ್ ಲೈಟು ಪಾರ್ಟಿಕಲನ್ನು ಸ್ಟ್ರೈಕ್ ಮಾಡುತ್ತೆ ಆಗ ಒಂದು ಪಾತ್ ಏನಾಗುತ್ತೆ, ಪಾತ್ ಆಫ್ ಬೀಮ್ ಏನು ಹೋಗ್ತಾ ಇರುತ್ತೆ ಅದು ನಮಗೆ ವಿಸಿಬಲ್ ಆಗುತ್ತೆ. ದ ಫೆನಾಮಿನಾ ಆಫ್ ಸ್ಕೇಟರಿಂಗ್ ಆಫ್ ಲೈಟ್ ಬೈ ದ ಕೊಲಾಯ್ಡಲ್ ಪಾರ್ಟಿಕಲ್ ಗಿವ್ಸ್ ರೈಸ್ ಟು ಟಿಂಡಾಲ್ ಎಫೆಕ್ಟ್. ಓಕೆ, ಈ ಒಂದು ಫಿನಾಮಿನನ್ನು ನಾವು ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಮತ್ತು ಈ ಒಂದು ಫಿನಾಮಿನ ನಾವು ಯಾವಾಗ ನೋಡ್ತೀವಿ ಅಂದರೆ, ನಾವು ಯಾವಾಗ ಬೀಮ್ ಆಫ್ ಸನ್ಲೈಟನ್ನು ಎಂಟರ್ ಆಗುತ್ತೆ ನಮ್ಮ ಸ್ಮೋಕ್ ಫಿಲ್ ಆಗಿರುವಂಥ ರೂಮ್ ಒಳಗಡೆ, ಆಗ ಸ್ಮಾಲ್ ಹೋಲ್ ಒಳಗಡೆ ಹೋಗುತ್ತೆ ಏನು ಆ ಒಂದು ಫೆನಾಮಿನ. ಫಾರ್ ಎಕ್ಸಾಂಪಲ್, ನಾವು ವೆನ್ ವಿ ಕನ್ಸಿಡರ್ ಅ ರೂಮ್ ವಿ ಪಾಸ್ ಅ ಬೀಮ್ ಲೈಟ್. ಇಲ್ಲಿ ನಾವೆಲ್ಲ ಸ್ಮೋಕನ್ನು ಕವರ್ ಮಾಡೋಣ ಅಂತಂದರೆ ವಿತ್ ಸ್ಮಾಲ್ ಹೋಲ್ ಏನಾಗುತ್ತೆ ಇದು ಪಾಸ್ ಆಗುತ್ತೆ. ಓಕೆನಾ. ಆ ಒಂದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಏನು ಮಾಡುತ್ತೆ, ಆ ಒಂದು ಪಾರ್ಟಿಕಲನ್ನು ವಿಸಿಬಲ್ ಮಾಡುತ್ತೆ. ಯಾವಾಗ ಸನ್ಲೈಟು ಒಂದು ಕೆರಾಪಿ ಅಥವಾ ಡೆನ್ಸ್ ಫಾರೆಸ್ಟ್ ಜೊತೆ ಅಲ್ಲಿ ಹೋಗುತ್ತೆ ಆಗ ಟೈನಿ ವಾಟರ್ ಏನಾಗುತ್ತೆ ಡ್ರಾಪ್ಲೆಟ್ಸು ಲೈಟಿಗೆ ಮಾಯ್ಸ್ಟ್ ಆಗುತ್ತೆ. ಓಕೆನಾ. ಕಲರ್ ಆಫ್ ಸ್ಕ್ಯಾಟರ್ಡ್ ಲೈಟ್ ದಟ್ ಈಸ್ ಡಿಪೆಂಡ್ ಅಪಾನ್ ಸೈಜ್ ಆಫ್ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್. ಯಾವಾಗ ಈಗ ಪಾರ್ಟಿಕಲ್ಲು ತುಂಬ ಕಡಿಮೆ ಚಿಕ್ಕದಾಗಿದ್ದು ಮೈನ್ಯೂಲ್ ಆಗಿದ್ದು ಅದು ಬ್ಲೂ ಲೈಟನ್ನು ಕೊಡುತ್ತೆ. ಇಫ್ ಪಾರ್ಟಿಕಲ್ ಆರ್ ಲಾರ್ಜ್ ದೇ ಸ್ಕ್ಯಾಟರ್ ಲಾಂಗರ್ ವೇವ್ ಲೆಂತ್ ಅಂತಂದರೆ ಅದು ರೆಡ್ ವೇವ್ ಲೆಂತನ್ನು ನಮಗೆ ಕೊಡುತ್ತೆ. ಓಕೆನಾ. ದೆನ್ ಇಫ್ ಪಾರ್ಟಿಕಲ್ ಆರ್ ವೆರಿ ಲಾರ್ಜ್ ದೇ ಗಿವ್ ವೈಟ್ ಕೊಡುತ್ತೆ. ಅರ್ಥ ಆಯ್ತು, ಇದು ಗೊತ್ತಿರಬೇಕು. ಫಸ್ಟ್ ದಿಸ್ ಈಸ್ ದ ಟಿಂಡಾಲ್ ಎಫೆಕ್ಟ್. ಓಕೆ. ಕಮಿಂಗ್ ಟು ದ ಸ್ಕೈ ಈಸ್ ಬ್ಲೂ. ವೈ ಇಸ್ ದ ಕಲರ್ ಆಫ್ ಸ್ಕೈ ಈಸ್ ಬ್ಲೂ ಅಂತ ಬಂದರೆ ವಾಟ್ ಹ್ಯಾಪನ್ಸ್, ದ ರೆಡ್ ಲೈಟ್ ಹ್ಯಾಸ್ ದ ವೇವ್ ಲೆಂತ್ ಅಬೌಟ್ 1.8 times ಗ್ರೇಟರ್ ದ್ಯಾನ್ ಬ್ಲೂ ಕಲರ್. ಬ್ಲೂ ಕಲರ್ಗಿಂತ ಜಾಸ್ತಿ ರೆಡ್ ಲೈಟ್ಗೆ ಪವರ್ ಇರುತ್ತೆ. ಹೌದಾ. ಫಾರ್ ಎಕ್ಸಾಂಪಲ್, ವೆನ್ ವಿ ಕನ್ಸಿಡರ್ ಅ ಟ್ರಾಫಿಕ್ ಲೈಟ್ಸ್, ಫಸ್ಟ್ ಬರೋದು ರೆಡ್. ಯೆಲ್ಲೋ ಮತ್ತು ಗ್ರೀನ್ಗಿಂತ ರೆಡ್ದೇ ಪವರ್. ಯಾಕೆ, ನಾವು ರೆಡ್ ಸಿಂಬಲ್ ಬಂದಾಗ ಮೂವ್ ಆದರೆ ತುಂಬ ಡೇಂಜರ್. ಅದೇ ರೀತಿ ದ ರೆಡ್ ಲೈಟ್ ಏನಾಗಿರುತ್ತೆ ಜಾಸ್ತಿ ವೇವ್ ಲೆಂತ್ ಇರುತ್ತೆ. 1.8 times ಇರುತ್ತೆ ಆಫ್ ಬ್ಲೂ ಲೈಟ್.
ಓಕೆನಾ. ಬ್ಲೂ ಲೈಟ್ಗಿಂತ 1.8 ಸತಿ ಜಾಸ್ತಿ ಇರುತ್ತೆ. ದ ಮಾಲಿಕ್ಯೂಲ್ಸ್ ಆಫ್ ಏರ್ ಆ್ಯಂಡ್ ಅದರ್ ಫೈನ್ ಪಾರ್ಟಿಕಲ್ ಇನ್ ದ ಅಟ್ಮಾಸ್ಫಿಯರ್ ಹ್ಯಾವ್ ಸೈಜ್ ಸ್ಮಾಲರ್ ದನ್ ದ ವೇವ್ ಲೆಂತ್ ಆಫ್ ವಿಸಿಬಲ್ light, because when the sunlight passes through the atmosphere, fine particles in air scattered the blue color, that is shorter wavelength. We know that blue color is a shorter wavelength. We know light near blue wavelength that scatters most. Danger signs are red in color, okay, because red light scatter least. Okay, now more strongly than red, the scattered blue light enters our eyes. That's why they put the red light. This is the reason for color of sky is blue. Okay, and in remaining ಇನ್ನು 3 ಪಾಯಿಂಟ್ಸ್ ಇದೆ, 3 ಕಾನ್ಸೆಪ್ಟ್ಸ್ ಇದೆ. ಅದನ್ನು ನಿಮ್ಗೆ ಹಾಕಿಲ್ಲ ಇಲ್ಲಿ, ಟೈಪ್ ಔಟ್ ಮಾಡಿಲ್ಲ, ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿಲ್ಲ. ಹಾಗಿದ್ರೂ ನಾನು ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ. ಫಸ್ಟ್ ಆಫ್ ಆಲ್ ವಿ ನೋ ದ್ಯಾಟ್ ದ ಬ್ಲೂಯಿಶ್ ಕಲರ್ ಆಫ್ ವಾಟರ್ ಇನ್ ಡೀಪ್ ಇನ್ ಸಿ. ಯಾಕೆ ಬ್ಲೂಯಿಶ್ ಕಲರ್ ಆಗಿರುತ್ತೆ? ನಾವು ಡೀಪ್ ಇನ್ ಟು ದ ಸಿ ನೋಡಿದಾಗ ಡೈರೆಕ್ಷನ್ ಅವೇ ಫ್ರಮ್ ದ ಸನ್ ಏನಾಗಿರುತ್ತೆ, ಮತ್ತು ಬ್ಲೂ ಲೈಟ್ ಏನಾಗಿರುತ್ತೆ ಜಾಸ್ತಿ ರೆಡ್ಡಿಗೆ ಸ್ಕ್ಯಾಟರ್ ಮಾಡ್ತಾ ಇರುತ್ತೆ, ರೆಡ್ಗಿಂತ ಜಾಸ್ತಿ. ಆ ಲೈಟ್ ಏನಾಗುತ್ತೆ ನಮ್ಮ ಐಸಿಗೆ ರೀಚ್ ಆಗುತ್ತೆ. ಆ ಲೈಟ್ ನಮ್ಮ ಐಸಿಗೆ ರೀಚ್ ಆದಾಗ ಹ್ಯಾಸ್ ಮೋರ್ ವೈಲೆಟ್ ಆ್ಯಂಡ್ ಬ್ಲೂ. ಅದರಿಂದ ನಮಗೆ ಬ್ಲೂ ಆಗಿ ಅಪಿಯರ್ ಆಗುತ್ತೆ. ಏನಾಗುತ್ತೆ ಅಂತಂದರೆ ಹ್ಯಾಸ್ ವಿ ಲುಕ್ ಡೀಪ್ ಇನ್ ಟು ದ ಸಿ in the direction away from the sun, and the blue light is more scattered than red. The light reaching our eyes has more violet and blue, hence the deep sea appears blue. Okay, then why danger signals light red in color? ಯಾಕೆ ಅಂತಂದು ನಾನು ಆಗಲೇ ಈ ಒಂದು ಇದರಿಂದ ಹೇಳಿದೆ, ಯಾಕೆ ಜಾಸ್ತಿ ರೆಡ್ ಇರುತ್ತೆ ಅಂತ ಅಂದರೆ ರೆಡ್ ಈಸ್ ಸ್ಕ್ಯಾಟರ್ಡ್ ಬೈ ಫಾಗ್ ಅಂತ ಗೊತ್ತು, ಸ್ಮೋಕ್ ಅಂತ ಗೊತ್ತು, ಅಥವಾ ಸ್ಮೋಕ್. ಯಾಕೆ ಅಂತ ಅಂದರೆ ಇದು ಜಾಸ್ತಿ ವೇವ್ ಲೆಂತ್ ಇರುತ್ತೆ ಅಂತ ಹೇಳಿದೆ. ಆದ್ದರಿಂದ ಇದನ್ನು ನಾವು ಸೇಮ್ ಕಲರ್ ಆಫ್ ಡಿಸ್ಟೆನ್ಸಲ್ಲಿ ನೋಡಬಹುದು. ರೆಡ್ ಎಲ್ಲೇ ಇರಲಿ ನಮಗೆ ಸ್ವಲ್ಪ ಆದರೂ ಕಾಣಿಸುತ್ತೆ ಅಂತಂದರೆ ಎಷ್ಟೇ ದೂರ ಇರಲಿ, ಇಷ್ಟೇ ದೂರ ಇರಲಿ, ನಾವಿಲ್ಲಿ 10 ಕಿಲೋಮೀಟರ್ ದೂರ ಇದ್ದೀವಿ, ಇಲ್ಲಿ ಒಂಚೂರು ಲೈಟ್ ಕಾಣಿಸ್ತಾ ಇದೆ ಅಂದರೆ ಅದು ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಮೌಂಟೇನ್. ನೋಡಿ, ಈ ಥರ ನಮಗೆ ಒಂದು ಮೌಂಟೇನ್ ಇದೆ. ಈ ಮೌಂಟೇನಿಂದ ನಮ್ಮ ಮನೆ 25 ಕಿಲೋಮೀಟರ್ ಇದೆ. ವಿ ಹ್ಯಾವ್ ಅವರ್ ಹೌಸ್. ನಾವು ಮನೆ ಮೇಲೆ ನಿಂತ್ಕೊಂಡು ಇಲ್ಲಿ ಜಾತ್ರೆ ಇದೆ, ಇಲ್ಲಿ ರೆಡ್ ಲೈಟ್ ಹಾಕಿದ್ದಾರೆ, ಅದು ನಮಗೆ ಕಾಣಿಸುತ್ತೆ ರೆಡ್ ಲೈಟ್. ಯಾಕೆ? ದಟ್ ಈಸ್ ವಿಸಿಬಲ್. ನಮಗೆ ಎಷ್ಟೇ ದೂರ ಇದ್ದರೂ ಒಂದು ಸ್ಮಾಲ್ ಡಿಸ್ಟೆನ್ಸಲ್ಲಿ ಕಾಣಿಸುತ್ತೆ ಅದು. ಓಕೆನಾ. ದೆನ್ ವೈ ಸನ್ ಅಪಿಯರ್ ರೆಡ್ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್? ಡ್ಯೂರಿಂಗ್ ಸನ್ರೈಸ್ ಮತ್ತು ಸನ್ಸೆಟ್ಟು ಲೈಟಿಗೆ ಲಾಂಗರ್ ಡಿಸ್ಟೆನ್ಸು ರೀಚ್ ಆಗಬೇಕು ಅಬ್ಸರ್ವರ್ಗೆ ಅನ್ನೋದಿರುತ್ತೆ. ಲಾಸ್ ಆಫ್ ಎನರ್ಜಿ ಡ್ಯೂ ಟು ಸ್ಕ್ಯಾಟರಿಂಗ್ ಈಸ್ ಮೋರ್ ಆಫ್ ಹೈ ಫ್ರೀಕ್ವೆನ್ಸಿ ವೇವ್. ಲಾಂಗರ್ ವೇವ್ ಲೆಂತ್ ಹ್ಯಾಸ್ ಮಿನಿಮಮ್ ಲಾಸ್ ಇರುತ್ತೆ. ಡ್ಯೂ ಟು ದ ಸ್ಕ್ಯಾಟರಿಂಗ್ ಆ್ಯಂಡ್ ಕ್ಯಾನ್ ಬಿ ಟ್ರಾವೆಲ್ ಬೈ ಲಾಂಗ್ ಡಿಸ್ಟೆನ್ಸ್, ರೆಡ್ ಕಲರ್ ಹ್ಯಾಸ್ ಲಾಂಗರ್ ವೇವ್ ಲೆಂತ್. ಇಟ್ಸ್ ಇಂಟೆನ್ಸಿಟಿ ರೀಚ್ ಟು ದ observer is more than compared to the other colors, since the sun appears red during sunset and sunrise. Okay, that's why it appears like that way. Okay, ನಿಮಗೆ ಎಕ್ಸಾಮಲ್ಲಿ ಕೇಳುವಂತಹ 1 to 3 ಕ್ವೆಶನ್ಸನ್ನು ನಾನು ನಿಮಗೆ ಈಗ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಬರೆಯೋದಕ್ಕಾಗೋದಿಲ್ಲ, ಬರೀತೀನಿ, ಆದರೆ ನಾನು ಅದನ್ನು ಡಿಸ್ಪ್ಲೇ ಮಾಡೋದಕ್ಕಾಗೋದಿಲ್ಲ. ಓಕೆನಾ. ಎಸ್, ಲುಕ್ ಹಿಯರ್. ಫಸ್ಟ್ ಕ್ವೆಶನ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಇದು ನಿಮ್ಮ ಎಕ್ಸಾಮಿನೇಷನ್ಗೆ 100% ಕೇಳ್ತಾರೆ. ವಾಟ್ ಈಸ್ meant power of accommodation of eye? What? The ability of the eye lens to adjust its focal length is called power of accommodation of eye. This is the very important question, you have to read it. The second question I will explain. A person with a myopic eye. A person with a myopic eye, we call it a farsightedness,
cannot see object behind 1.2 distinctly. 1.2 meter distinctly ಆಗಿ ನೋಡೋದಕ್ಕಾಗೋದಿಲ್ಲ. ವಾಟ್ ಶುಡ್ ಬಿ ದ ಟೈಪ್ ಆಫ್ ಕರೆಕ್ಟಿವ್ ಲೆನ್ಸ್ ಅಂತ ಅಂದರೆ ಮಯೋಪಿಯಾಗೆ ಯಾವುದು ಕರೆಕ್ಷನ್ ಅಂತ. ಈಗ ನಾನು ನಿಮಗೆ ಹೇಳಿದ್ದೆ ಮಯೋಪಿಯಾ ಫಸ್ಟ್ ರೀಸನ್ ಕೊಟ್ಟಿದ್ದೆ, ಕರೆಕ್ಷನ್ ಕೊಟ್ಟಿದ್ದೆ. ಆ ಒಂದು ಇದು ಕರೆಕ್ಷನ್ ಯಾವ ಲೆನ್ಸ್ ಇದೆ ಅಂತ ಹೇಳಬೇಕಷ್ಟೆ. ಇಲ್ಲಿ ನಿಮಗೆ ಡೀಪಾಗಿ ಅರ್ಥಳೆ ಕೆಡಿಸ್ಕೊಳ್ಳಿ ಅಂತ ಕೊಟ್ಟಿರೋದು. A person with a myopic eye cannot see object behind 1.2 meter distinctly. What should be the type of corrective lens used to restore ಪ್ರಾಪರ್ ವಿಷನ್ ಅಂತ ಕೇಳ್ತಾರೆ. ಅಂದರೆ ಕಾನ್ಕೇವ್ ಲೆನ್ಸು ನಮ್ಮ ಮಯೋಪಿಕ್ ಕರೆಕ್ಟ್ಗೆ ಯೂಸ್ ಆಗುತ್ತೆ. ಓಕೆನಾ. ದೆನ್ ಥರ್ಡ್ ಕ್ವೆಶನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅ ಸ್ಟೂಡೆಂಟ್ ಹ್ಯಾಡ್ ಡಿಫಿಕಲ್ಟಿ ರೀಡಿಂಗ್ ದ ಬ್ಲ್ಯಾಕ್ ಬೋರ್ಡ್ ವೈಲ್ ಸಿಟಿಂಗ್ ಇನ್ ದ ಲಾಸ್ಟ್ ರೋಲಿ ಒಬ್ಬ ಹುಡುಗ ಕೂತ್ಕೊಂಡಿರ್ತಾನೆ. ಬ್ಲ್ಯಾಕ್ ಬೋರ್ಡಲ್ಲಿ ಬರೆಯೋದು ಅವನಿಗೆ ಕಾಣಿಸೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ವಾಟ್ ಕುಡ್ ಬಿ ದ ಚೈಲ್ಡ್ ಈಸ್ ಸಫರಿಂಗ್ ಫ್ರಮ್, ಯಾವ ಒಂದು ಕಾಯಿಲೆಯಿಂದ, ಯಾವ ಒಂದು ಇದರಿಂದ ಪವರ್ ಆಫ್ ಅಕೊಮೊಡೇಷನಿಂದ ಅವನು ಬಳಲ್ತಾ ಇದ್ದಾನೆ ಅನ್ನೋದು. ಹೌ ಕ್ಯಾನ್ ಇಟ್ ಬಿ ಕರೆಕ್ಟ್, ಯಾವ ಥರ ಅದನ್ನು ನಾವು ತಡೆಯಬಹುದು ಅಂತ ಹೇಳಿ. ದ ಸ್ಟೂಡೆಂಟ್ ಈಸ್ ಸಫರಿಂಗ್ ಫ್ರಮ್ ಮಯೋಪಿಯಾ ಅಂತಾನೆ, ನಿಯರ್ ಸೈಟೆಡ್ನೆಸ್. ಅದಕ್ಕೆ ನಾವು ಯಾವ ಒಂದು ಲೆನ್ಸನ್ನು ಕೊಡಬೇಕು, ಕಾನ್ಕೇವ್ ಲೆನ್ಸನ್ನು ಕೊಡಬೇಕಾಗತ್ತೆ. ದೆನ್ ದ ಥರ್ಡ್ ಕ್ವೆಶನ್. ಕಮಿಂಗ್ ಟು ದ ಥರ್ಡ್ ಕ್ವೆಶನ್, ಏನಿದೆ ಥರ್ಡ್ ಕ್ವೆಶನ್ ಅಂತಂದರೆ, ವೈ ಡಸ್ ದ ಸ್ಕೈ ಅಪಿಯರ್ ಡಾರ್ಕ್ ಇನ್ಸ್ಟೆಡ್ ಆಫ್ ಬ್ಲೂ ಟು ಆಸ್ಟ್ರೋನಾಟ್. ಆಸ್ಟ್ರೋನಾಟ್ಸಿಗೆ ಸ್ಕೈ ಯಾಕೆ ಡಾರ್ಕ್ ಕಾಣಿಸುತ್ತೆ ಇನ್ಸ್ಟೆಡ್ ಆಫ್ ಬ್ಲೂ ಅಂತಂದರೆ, ಯಾಸ್ ದೇರ್ ಈಸ್ ನೋ ಅಟ್ಮಾಸ್ಫಿಯರ್ ದೇರ್ ಈಸ್ ನೋ ಸ್ಕ್ಯಾಟ್ರಿಂಗ್. ಅಟ್ಮಾಸ್ಫಿಯರ್ ಇಲ್ಲ ಅಂದರೆ ಸ್ಕ್ಯಾಟ್ರಿಂಗ್ ಆಗೋದಿಲ್ಲ ಲೈಟ್. ಆಸ್ ದ ರಿಸಲ್ಟ್ ಸ್ಕೈ ಅಪಿಯರ್ಸ್ ಡಾರ್ಕ್. ಓಕೆನಾ. ಇಷ್ಟು ಕ್ವೆಶನ್ ಇಂಪಾರ್ಟೆಂಟ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಮೂವಿಂಗ್ ಆನ್ ಟು ದ ಪ್ರಾಬ್ಲಮ್ಸ್. ನೋಡಿ, ಪ್ರಾಬ್ಲಮ್ಸ್ ಅಂತ ಬರೆದ್ರೆ ನಿಮಗೆ ಮೆನಿ ಪ್ರಾಬ್ಲಮ್ಸ್ ಬರ್ತವೆ ಫ್ರಮ್ ಕೆಮಿಸ್ಟ್ರಿ, ಫಿಸಿಕ್ಸಿಂದ. ಹೌದಾ. ಈಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ನಾವು 4 ಟಿಪ್ಸನ್ನು ಅಂತಂದರೆ ಸ್ಟೆಪ್ಸನ್ನು ನಾನು ಹೇಳ್ತೀನಿ. ಆ ಒಂದು 4 ಸ್ಟೆಪ್ಸನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ, ಆ 4 ಸ್ಟೆಪ್ಸನ್ನು ನೀವು ಒಂದೊಂದಾಗೆ ಮಾಡ್ಕೊಂಡೋದ್ರೆ 2 ಸ್ಟೆಪ್ಸಿಗೆ 2 ಮಾರ್ಕ್ಸ್, ಇನ್ನು 2 ಸ್ಟೆಪ್ಸಿಗೆ 2 ಮಾರ್ಕ್ಸ್. ಕಮಿಂಗ್ ಟು ದ 5 ಮಾರ್ಕ್ಸ್, 2 ಸ್ಟೆಪ್ಸಿಗೆ 3 ಮಾರ್ಕ್ಸ್, 2 ಸ್ಟೆಪ್ಸಿಗೆ 2 ಮಾರ್ಕ್ಸ್ ಬರುತ್ತೆ. ಓಕೆನಾ. ಯಾವ ಥರ ಮಾಡೋದು ಪ್ರಾಬ್ಲಮ್ಸು, ಓಕೆನಾ, ಯಾವ ಥರ ಮಾಡೋದು ಅಂತ ಬಂದರೆ, ಪ್ರಾಬ್ಲಮ್ಸನ್ನು ನಾವು 4 ಸ್ಟೆಪ್ಸಿಂದ ನೋಡ್ತೀವಿ ಮಕ್ಕಳೇ. ಫಸ್ಟ್ ಸ್ಟೆಪ್ ಬಂದು ನೋಡಿ, ಐಡೆಂಟಿಫೈ ದ noun and identify the noun and unknown terms. Means when we come to the question, ಈಗ ನಾವೇನೋ ಒಂದು ಕ್ವೆಶನ್ ಬಂದಿದೆ, ಅದರಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಅನ್ನೋದು ನೌನ್, ಏನು ಕೊಟ್ಟಿಲ್ಲ ಅನ್ನೋದು ಅನ್ನೌನ್. ಫಸ್ಟ್ ಏನು ಕೊಟ್ಟಿದ್ದಾರೆ ಗಿವನ್ ಬರ್ಕೋಬೇಕು, ಮತ್ತು ಏನು ಕೊಟ್ಟಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ದೇ ಫೈಂಡಿಂಗ್ ವರ್ಕ್ ಕೊಟ್ಟಿದ್ದಾರೆ 500 ಜೌಲ್, ಫೋರ್ಸ್ ಕೊಟ್ಟಿದ್ದಾರೆ 6 ನ್ಯೂಟನ್. ವಿ ಹ್ಯಾವ್ ಟು ಫೈಂಡ್ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ, ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಬೇಕು ಅಂದರೆ ದಟ್ ಈಸ್ ದ ಅನ್ನೌನ್ ಟರ್ಮ್, ದಿಸ್ ಇಸ್ ದ ನೌನ್ ಟರ್ಮ್ ಅಷ್ಟೇ. ಓಕೆನಾ. ಇದಾಯಿತಾ. ಆಫ್ಟರ್ ದಿಸ್ ಒನ್ ವಿ ಹ್ಯಾವ್ ಟು ಡೂ ವಿ ಗೋ ವಿತ್ ದ ಸೆಕೆಂಡ್ ಸ್ಟೆಪ್. ಅದಾದಮೇಲೆ ಸೆಕೆಂಡ್ ಸ್ಟೆಪ್, ಆ ನೌನ್ ಮತ್ತು ಅನ್ನೌನ್ ಟರ್ಮ್ಸನ್ನು ನೋಡ್ಕೊಂಡು ರಿಲೇಟೆಡ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ಕೋಬೇಕು. ಈಗ ನಮಗೆ ಅವರು ಡಬ್ಲ್ಯೂ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ, ಅಂದರೆ ಎಸ್ಸು ಕೂಡ ಕೊಟ್ಟಿದ್ದಾರೆ. ಅಂದರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್, ಈ ಫಾರ್ಮುಲಾ ಗೊತ್ತು. ಎಸ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಇದೇನಾಗುತ್ತೆ, ಬೇರೆ ಥರ ಚೇಂಜ್ ಆಗುತ್ತೆ. ಅದಾಯಿತಾ. ಅದಾದಮೇಲೆ ದಿಸ್ ಇಸ್ ಅ ರಿಲೇಟೆಡ್ ಫಾರ್ಮುಲಾ, ಇದು ರಿಲೇಟೆಡ್ ಫಾರ್ಮುಲಾಗಾಯಿತು. ಆಫ್ಟರ್ ಫೈಂಡಿಂಗ್ ರಿಲೇಟೆಡ್ ಫಾರ್ಮುಲಾ ವಿ ಹ್ಯಾವ್ ಟು ಇನ್ಪುಟ್ ವೇರಿಯಬಲ್ಸನ್ನು ಇನ್ಪುಟ್ ಮಾಡಬೇಕು. ಇದು ಎ. ಅದರಲ್ಲಿ ನೆಕ್ಸ್ಟ್ ಬಿ ಸಾಲ್ವ್ ಮಾಡಬೇಕು, ಸಿ
ಸಿಂಪ್ಲಿಫೈ ಮಾಡಬೇಕಾಗುತ್ತೆ. this is the C. Coming to the fourth point, and it is a very important point, check unit of measurement ಅಂತ ಅಂದರೆ ನಾವು ಬಂದಿರೋ ಆನ್ಸರ್ಗೆ ಯಾವ ಒಂದು, ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಿದ್ದೀವಿ, 600 ಅಂತನೋ ಬಂದಿದೆ, ಅದಕ್ಕೆ ಒಂದು ಯೂನಿಟನ್ನು ಹಾಕಬೇಕು. ನೋಡಿ, ಈ ಒಂದು 4 ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ ಯು ವಿಲ್ ಸ್ಕೋರ್ ಅ ಗುಡ್ ಮಾರ್ಕ್ಸ್ ಇನ್ ಪ್ರಾಬ್ಲಮ್ಯಾಟಿಕ್ ಪಾರ್ಟ್. ಓಕೆನಾ? ಎಸ್, ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. Coming to the magnetic effects of electric current. Magnetic effects of electric current. Here, magnet, we have a magnet. We know magnet that has 2 poles. The first one is North Pole and South Pole. You have to observe these all diagrams, you understand properly. Okay, you understand properly and clearly. Okay, yes. Now you have to observe magnetic effect of electric current. Okay, in this the magnets are effectively connected with current also. We have been observing so many magnets. You know, magnet is a material that attract like iron, nickel, the all attractive substance like iron, nickel, cobalt and steel. We know that magnet has 2 poles, north and south pole. That magnet suspended freely with the 2 poles at the north and south pole of earth. When a magnet is broken into pieces, when we cut a magnet, when we consider a magnet that cut into pieces, that pieces also become a magnet. Okay, ಈಗ ಮ್ಯಾಗ್ನೆಟ್ ಈ ಥರ ಇರುವಂಥ ಮ್ಯಾಗ್ನೆಟ್ ನಾವು ಈ ಥರ ಪೀಸ್ ಮಾಡ್ದು ಅಂತಂದರೆ ದಟ್ ಈಸ್ ಆಲ್ಸೋ ಮ್ಯಾಗ್ನೆಟ್. ಓಕೆ, ದಟ್ ಈಸ್ ಆಲ್ಸೋ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಓಕೆನಾ? ಆಫ್ಟರ್ ದ್ಯಾಟ್, ಕಮಿಂಗ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. The region around a magnet where it is influence is felt by any other magnetic element known as magnetic field. What is the unit of magnetic field? The unit of magnetic field is Tesla, that is T or Weber meter square, Weber per meter square ಅಂತ ಹೇಳ್ತೀವಿ. When the magnetic field lines are at when the magnetic field lines, coming to the magnetic field lines, when the magnetic field lines come out from the magnet externally. Coming to the magnetic field lines, the magnetic field lines is come out from magnet only. Magnet indane bandirutte magnetic field lines, that is from externally and get into the south pole forming a closed loop ಫಾರ್ಮ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕ್ಲೋಸ್ಡ್ ಅಟ್ ದ ಪೋಲ್ಸ್ ಹತ್ರ ಕ್ಲೋಸ್ಡ್ ಆಗಿರುತ್ತೆ. ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸ್ಟ್ರೆಂತ್ ಇನ್ ದ ಮ್ಯಾಕ್ಸಿಮಮ್. ಓಕೆ, ನೌ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇಂಟರ್ಸೆಕ್ಟ್ ಈಚ್ ಅದರ್. ದ ಮ್ಯಾಗ್ನೆಟ್ ವಾಟ್ ವಿ ಹ್ಯಾವ್ ದಟ್ ದ ಮ್ಯಾಗ್ನೆಟ್ ಅಂತ ಬಂದರೆ ದ ಮ್ಯಾಗ್ನೆಟ್ ಈಸ್ intersect each other they intersect. Okay, they intersect each other anta helthivi. Okay, yes, after that what happens, we have coming with 2 magnets. We have a types of 2 magnet. The first one, coming to the types of magnet,
types of magnets anta bandu we have two types of magnet. That is, the first of all, the first magnet is natural magnet and man-made magnet. Coming to the natural magnet, the magnet that the magnetic black core of iron is naturally existing. Black core ಇಂದ ಆಗಿರುವಂತಹ magnet that is a natural magnet ಆಗಿರುತ್ತೆ. ಕಮಿಂಗ್ ಟು ದ ಮ್ಯಾನ್ ಮೇಡ್, ಮ್ಯಾನ್ ಮಾಡಿರುವಂಥದ್ದು ಅಂತ ಅಂದರೆ ಅದು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿರ್ತಾರೆ. ಕಮಿಂಗ್ ಟು ದ ಬ್ಲ್ಯಾಕ್ ಓರ್ ಅಂತ ಬಂದರೆ ದಟ್ ಈಸ್ Fe3O4 ಅಂತ ಬರುತ್ತೆ, ಹೌದಾ. ಈ ಒಂದು ಇದನ್ನು ನಾವು ನ್ಯಾಚುರಲ್ ಮ್ಯಾಗ್ನೆಟ್ ಅಂತ ಹೇಳಿ ಕರಿತೀವಿ. ಮ್ಯಾನ್ ಮೇಡ್ ಮ್ಯಾಗ್ನೆಟ್ ಒಂದು ಇರುತ್ತೆ, ದಟ್ ಈಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಆಗಿರುತ್ತೆ. ದಿಸ್ ಈಸ್ ದ ಟೈಪ್ಸ್ ಆಫ್ ಮ್ಯಾಗ್ನೆಟ್. ದಿಸ್ ಇಸ್ ದ ಓಯಸ್ಟೆಡ್ಸ್ ಎಕ್ಸ್ಪೆರಿಮೆಂಟ್. ವಾಟ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಅಂದರೆ, ಯಾವಾಗ ಕರೆಂಟು ಪಾಸಿಂಗ್ ಥ್ರೂ ಅ ಸರ್ಕ್ಯೂಟ್ ದ ನೀಡಲ್ ಇಸ್ ಡಿಫ್ಲೆಕ್ಟೆಡ್, ನೀಡಲು ಡಿಫ್ಲೆಕ್ಟ್ ಆಗುತ್ತೆ, ಓಕೆನಾ. which means that the electric current through the copper wire has produced a magnetic effect. This means we can say that electricity and magnetism are linked to each other ಅಂತ ಹೇಳಿ, ಓಕೆನಾ. yes, that's a Oersted experiment. ಯಾವಾಗ when current passing through a circuit the needle is deflect, needle deflect ಆಗುತ್ತೆ. ಹಂಗಂದ್ರೆ that the electric current through the copper wire has produced a magnetic effect. That means we can say that electricity and magnetism are linked to each other, okay. That is the thing we know, okay. ಮ್ಯಾಗ್ನೆಟ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡಲ್ಲೇ ಯಾವಾಗ ಮ್ಯಾಗ್ನೆಟ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಡ್ತೀವಿ ಆಗ ಅದೇನಾಗುತ್ತೆ, ಇಟ್ ಸೆಲ್ಫ್ ಏನಾಗುತ್ತೆ ಅಲಾಂಗ್ ದ ಫೀಲ್ಡ್ ಲೈನ್ಸ್ ಇದು ನಾರ್ತ್ ಪೋಲ್ ಇನ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗುತ್ತೆ, ಓಕೆನಾ ಮಕ್ಕಳೇ. ವಾಟ್ ಅಂತಂದರೆ ದ ಮ್ಯಾಗ್ನೆಟಿಕ್, ಕಮಿಂಗ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ವೆನ್ ಮ್ಯಾಗ್ನೆಟ್ ಈಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ itself along the field lines with the north pole in direction of the magnetic field ಅಂತ ಅರ್ಥ, ಓಕೆನಾ. Then the next concept, magnetic field, a current carrying conductor. Coming to this diagram or this circuit, if the current in a copper wire is changed, the deflection in the needle also changes. In fact, if the current is increased, the current through wire increases. When magnet of the magnetic field produced by given a current in the conductor, the decrease has the distance from the increases, okay. Then the magnetic field produce concentric circles. You are observing the concentric circle, the magnetic field also produce the concentric circles around the copper wire. Around the copper wire they produce the concentric circles, okay na. Magnetic field produce field strength, okay. We have in that circuit diagram we have ammeter, variable resistance, battery, key and clockwise magnetic field lines, okay. And this all we have. In that is directly proportional to current. Magnetic field strength is directly proportional to current ಅಂತ ಹೇಳಿರ್ತಾರೆ, ಸಾರಿ current, okay. And inversely proportional to distance, okay. Yes, let's stop our concept here. In the next class we will end with the day 4 crash course. Thank you for watching. Bye bye, see you in the next class. Thank you.